ಹಲೋ ಫ್ರೆಂಡ್ಸ್, ರೈತ ದರ್ಪಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಬಂದಿದ್ದೀನಿ. ಈ ಮಳೆಗಾಲದಲ್ಲಿ ಜನಸಾಮಾನ್ಯರನ್ನ ಮಾತಾಡ್ತಾರೆ, ನಿಮ್ಮನ್ನ ಮಳೆ ಹೆಂಗಿತ್ತಪ್ಪ ಅಂದರೆ, ಈ ಮಳೆ ತುಂಬ ಜೋರಾಗಿ ಬಂತಪ್ಪ ಇವತ್ತು, ಮಳೆ ಏನು ಸ್ವಲ್ಪ ಹನಿ ಹಾಕ್ಬಿಟ್ಟೋಯ್ತು, ಸ್ವಲ್ಪ ಪರವಾಗಿಲ್ಲ, ಈ ಥರ ಮಾತಾಡ್ತೀವಿ. ಅಂದರೆ ನಾವು ಮಳೆನ ಅಳಿಯೋದು ಈ ರೀತಿ. ಅದೇ ವೆದರ್ ರಿಪೋರ್ಟ್ಸ್ನ ನೋಡಿದ್ರೆ, ವೆದರ್ ಎಕ್ಸ್ಪರ್ಟ್ಸ್ನ ಕೇಳಿದ್ರೆ, ಇವತ್ತು 10 mm ಮಳೆ ಆಯಿತು, ನಾಳೆ 25 mm ಮಳೆ ಆಗುತ್ತೆ, ಇಲ್ಲ ಆ ಜಿಲ್ಲೆಯಲ್ಲಿ 50 mm ಮಳೆ ಆಯಿತು, ಈ ಜಿಲ್ಲೆಯಲ್ಲಿ 60 mm ಮಳೆ ಆಯಿತು ಅಂತ ಹೇಳ್ತಾರೆ. ಅಂದರೆ ಈ MM ಅಂದರೆ ಏನು? MM ಅಂದರೆ ಮಿಲಿಮೀಟರ್. ಆದರೆ ಆ ಮಳೆನ ಹೇಗೆ ಮಿಲಿಮೀಟರಲ್ಲಿ ಅಳಿತಾರೆ? ಸೊ ಈ ವಿಡಿಯೋದಲ್ಲಿ ಬನ್ನಿ ತಿಳ್ಕೊಳ್ಳೋಣ. ತುಂಬ ಸಿಂಪಲ್ ವರ್ಡ್ಸಲ್ಲಿ, ಯಾವುದೇ ಸೈಂಟಿಫಿಕ್ ಫಾರ್ಮುಲಾ ಬೇಡ, ಯಾವುದೇ ಒಂದು ಸ್ಕೇಲ್ ಬೇಡ, ಹಾಗೆ ಹೇಗೆ ನಾವು ತಿಳ್ಕೊಬೋದು. ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ನಾವು ಯಾರು ಇಷ್ಟು MM ಮಳೆ ಆಯಿತು ಅಂದರೆ ನಮಗೊಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಅದು ಹಂಗಂದ್ರೆ ಎಷ್ಟು ಮಳೆ, ಎಷ್ಟು ನೀರು, ಬನ್ನಿ ತಿಳ್ಕೊಳ್ಳೋಣ. ಸೊ ಈಗ ನೀವು ವೆದರ್ ರಿಪೋರ್ಟ್ ಪ್ರಕಾರ 10 mm ಮಳೆ ಆಗಿದೆ ಅಂತ ಅಂದ್ಕೊಂಡ್ರೆ, ಆ ಮಳೆನ ಕೆಲವರು ಹಳ್ಳಿ ಕಡೆ ಹೇಳ್ತಾರೆ, ನಮ್ಮ ಜಮೀನಲ್ಲಿ ಎಷ್ಟು ಮಳೆ ಮಣ್ಣು ನೀರು ಕುಡಿಯುತ್ತೆ ಅದ್ರ ಮೇಲೆ ಮಳೆ ಎಷ್ಟಾಗಿದೆ ಅಂತ ಅವರು ಹೇಳ್ತಾರೆ. ಆದರೆ ಅದು ಸೈಂಟಿಫಿಕ್ ವೇಲಿ ಅಥವಾ ಕರೆಕ್ಟ್ ವೆದರ್ ರಿಪೋರ್ಟ್ಸ್ ಪ್ರಕಾರ ಅಥವಾ ವೆದರ್ ಎಕ್ಸ್ಪರ್ಟ್ಸು ಗೇಜ್ ಮಾಡೋದಲ್ಲ. ಮಳೆ ಅಳತೆ ಮಾಡೋದು ಹೇಗೆ ಅಂದರೆ, ಒಂದು ಫ್ಲ್ಯಾಟ್ ಸರ್ಫೇಸ್ ಎಲ್ಲಿ ನೀರು ಹೀರ್ಕೊಳ್ಳಲ್ಲ, ಇಲ್ಲ ಆವಿ ಆಗಲ್ಲ, ಆ ಥರ ಫ್ಲ್ಯಾಟ್ ಸರ್ಫೇಸಲ್ಲಿ, ಈಗ ಕಾಂಕ್ರೀಟ್ ರೋಡ್ ಅಂದ್ಕೊಳ್ಳಿ, ಇಲ್ಲ ನಮ್ಮದು ಟೆರೇಸ್ ಅಂತ ಅಂದ್ಕೊಳ್ಳಿ, ಆ ಕಾಂಕ್ರೀಟ್ ಟೆರೇಸ್ ಮೇಲೆ ಫ್ಲ್ಯಾಟ್ ಸರ್ಫೇಸಲ್ಲಿ ಮಳೆ ಬಂದು ನಿಂತ ಮೇಲೆ ಎಷ್ಟು ಲೆವೆಲ್ಲು ನೀರು ನಿಂತ್ಕೊಳ್ಳುತ್ತೆ ಅದ್ರ ಮೇಲೆ ಈ MM ಕ್ಯಾಲ್ಕುಲೇಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಚದರ ಮೀಟರ್ ಅಂತ ತಗೊಳ್ಳಿ, 10 ಅಡಿ ಬಾಕ್ಸ್ ಥರ ಇದ್ದರೆ, ಆ ಬಾಕ್ಸ್ನ ನಾವು ಮಳೆ ಬರುವಾಗ ಈಚೆ ಇಟ್ಟರೆ, ಮಳೆ ಬಂದು ನಿಲ್ಲ ತನಕ ಅದರಲ್ಲಿ ನೀರು ತುಂಬುತ್ತೆ. ಮಳೆ ನಿಂತ ಮೇಲೆ ಆ ಬಾಕ್ಸ್ ಇಲ್ಲ ಆ ಪ್ಲೇಟ್ ಏನಿಟ್ಟಿರ್ತೀವಿ ಅದರಲ್ಲಿ ಎಷ್ಟು ಇಂಚು ಅಥವಾ ಎಷ್ಟು MM ಮಳೆ ಬಂದಿದೆ ಅಂತ ಸ್ಕೇಲಲ್ಲಿ ನೋಡ್ತೀವಿ. ಈಗ ಆ 10 ಅಡಿಲಿ 10 mm ಅಂದರೆ 10 mm ಅಂದರೆ 1 ಸೆಂಟಿಮೀಟರ್, ಇಷ್ಟು ಅಲ್ಲ, 1 ಸೆಂಟಿಮೀಟರ್ ಅಷ್ಟು ನೀರು ನಿಂತ್ಕೊಂಡಿದ್ರೆ ಅದನ್ನು 10 mm ಮಳೆ ಆಗಿದೆ ಅಂತ ಹೇಳ್ತೀವಿ. ಸೊ ಹಾಗಾದರೆ ಈ 10 mm ಮಳೆ ಬಂದು ಆ ಬಾಕ್ಸಲ್ಲಿ ಒಂದಡಿ ಬಾಕ್ಸಲ್ಲಿ ನೀರು ತುಂಬ್ಕೊಂಡಾಗ ಎಷ್ಟು ನೀರು ತುಂಬ್ಕೋಬೋದು? ಆ 10 ಅಡಿ ಬಾಕ್ಸಲ್ಲಿ 10 mm ಮಳೆ ಆಗಿದ್ರೆ 10 ಲೀಟ್ರ್ ನೀರು ತುಂಬುತ್ತೆ. 10 ಅಡಿಲಿ 10 ಲೀಟ್ರು ನೀರು ತುಂಬುತ್ತೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, 1 ಎಕರೆ ಇಲ್ಲ ಇಡೀ ಊರಿಗೆ, ಇಡೀ ಜಿಲ್ಲೆಗೆ ಮಳೆ ಬಂದರೆ ಎಷ್ಟು ನೀರು ಬರಬೇಕು ಅಲ್ಲ. ಈಗ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಈಗ ನನ್ನ ಹತ್ರ 1 ಎಕರೆ ಜಮೀನಿದೆ ಅಂದರೆ ಅಲ್ಲಿ ಮಳೆ ಒಯ್ದಿದ್ರೆ 10 mm ಮಳೆ ಒಯ್ದಿದ್ರೆ ಎಷ್ಟು ನೀರು ಇರ್ಬೋದು? 10 ಅಡಿಗೆ 10 ಲೀಟ್ರ್ ಆದರೆ ಗೆಸ್ ಮಾಡಿ ನೀವು ಕಮೆಂಟ್ ಬಾಕ್ಸಲ್ಲಿ. ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಮುಂಚೆ ತಿಳಿಸಿ ಎಷ್ಟು ಲೀಟ್ರ್ ನೀರು ಆಗ್ಬೋದು ಅಂತ. ಬನ್ನಿ ನೋಡೋಣ. ಈಗ ನಮ್ಮ ಹತ್ರ 1 ಎಕರೆ ಜಮೀನಿದೆ ಅಂದರೆ 1 ಎಕರೆ ಬಂದು 4047 ಚದರ ಮೀಟರ್ ಆಗುತ್ತೆ, ಅಂದರೆ 4047 ಸ್ಕ್ವೇರ್ ಫೀಟ್. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 1 ಚದರ ಮೀಟರ್ಗೆ ನಮಗೆ 10 ಲೀಟರ್ ನೀರು ಶೇಖರಣೆ ಆದಾಗ 4047ಕ್ಕೆ ನಿಮಗೆ 40,470 ಲೀಟ್ರ್ ನೀರು ಇರುತ್ತೆ. ಸೊ 40,470 ಲೀಟ್ರ್ ನೀರು 1 ಎಕರೆಯಲ್ಲಿ ಬಿದ್ದರೆ ಅದನ್ನು 10 mm ಮಳೆ ಆಗಿದೆ ಅಂತ ಹೇಳ್ತಾರೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, 40,000 ಲೀಟ್ರು ಅಂದರೆ, ಈಗ ಎಲ್ಲರ ಮನೆಯಲ್ಲೂ ಡ್ರಮ್ ಇರುತ್ತೆ, 40 ಲೀಟ್ರ್ ಡ್ರಮ್ಮು ಅಂದರೆ ಆ 40 ಲೀಟ್ರ್ ಡ್ರಮ್ನ 1000 ಸತಿ ತುಂಬಿಸಿದ್ರೆ ಎಷ್ಟು ನೀರಾಗುತ್ತೆ? ಅಷ್ಟು ನೀರು 10 mm ಮಳೆ ಆದರೆ ಒಂದು ಜಿಲ್ಲೆಗೆ, ಒಂದು ಊರಿಗೆ ಬಿದ್ದಿರುತ್ತೆ. ಸೊ ಈಗ ತಿಳ್ಕೊಳ್ಳೋಣ, ಎಷ್ಟು MM ಬಂದರೆ ಜಾಸ್ತಿ ಮಳೆ, ಎಷ್ಟು MM ಇದ್ದರೆ ಕಡಿಮೆ ಮಳೆ, ಅದು ನಮಗೆ ಗೊತ್ತಿಲ್ಲ ಅಲ್ಲ. ಸೊ ವೆದರ್ ರಿಪೋರ್ಟ್ಸ್ ಪ್ರಕಾರ 2 ರಿಂದ 5 mm ಮಳೆ ಬಿದ್ದರೆ ಅದನ್ನು ತುಂತುರು ಮಳೆ ಅಂತ ಹೇಳ್ತೀವಿ. ಅದೇ 10 ರಿಂದ 20 mm ಮಳೆ ಬಂದರೆ ಅದನ್ನ ಸಾಧಾರಣ ಮಳೆ, ತುಂಬ ಏನು ಜಾಸ್ತಿ ಇಲ್ಲ. 20 ರಿಂದ 40 mm ಮಳೆ ಬಂದರೆ ಅದನ್ನ ಉತ್ತಮ ಮಳೆ, ತುಂಬ ಚೆನ್ನಾಗಾಗಿದೆ ಅಪ್ಪ ಮಳೆ, 20 ರಿಂದ 40 mm ಮಳೆ ಬಂದಿದೆ ಅಂದರೆ 2 ಸೆಂಟಿಮೀಟರಿಂದ 4 ಸೆಂಟಿಮೀಟರ್ ಅಷ್ಟು ಮಳೆ ಬಂದಿದೆ, ಅಂದರೆ ನೀರು ಕೂರ್ತಾ ಇದೆ. ನೀವು ಇಮ್ಯಾಜಿನ್ ಮಾಡ್ಕೋತಾರೆ, ನಾನು ಎಕ್ಸ್ಪ್ಲೈನ್ ಮಾಡುವಾಗ ಆ 1 ಅಡಿ ಬಾಕ್ಸ್ ಏನಿತ್ತು ಅದರಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ತಾರೆ, ನಾವು ಬೆರಳಿಟ್ರೆ 1 ಸೆಂಟಿಮೀಟರ್ ಇರುತ್ತಾ, 2 ಸೆಂಟಿಮೀಟರ್ ಇರುತ್ತಾ, 1 ಸೆಂಟಿಮೀಟರ್ ಇದ್ದರೆ 10 mm ಮಳೆ ಆಗಿದೆ ಅಂತ. ಅದೇ 40 ರಿಂದ 60 mm ಮಳೆ ಆಗಿದೆ ಅಂದರೆ ತುಂಬ ಮಳೆ ಆಗಿದೆ, ಭಾರಿ ಮಳೆ ಆಗಿದೆ ಅಂತ. 60 ಮೇಲಾದರೆ ಅತಿ ಭಾರಿ ಮಳೆಯಲ್ಲಿ ಪ್ರವಾಹ ಬರುತ್ತೆ, ಫ್ಲಡ್ ಬರುತ್ತೆ, ರೋಡೆಲ್ಲ ತುಂಬೋಗ್ಬಿಟ್ಟಿರುತ್ತೆ,
ಗೌರ್ಮೆಂಟ್ ಬಂದು ರೆಡ್ ಅಲರ್ಟ್ನ ಡಿಕ್ಲೇರ್ ಮಾಡಿರ್ತಾರೆ. ಸೊ ಅದನ್ನು 60 mm ಮೇಲಿದ್ರೆ ಅದನ್ನು ಅತಿ ಭಾರಿ ಮಳೆ ಅಂತ ಕರೀತಾರೆ. ನೀವು ವೆದರ್ ರಿಪೋರ್ಟ್ಸ್ ನೋಡ್ತಾ ಇದ್ರೆ ಅಥವಾ ಈ ವೆದರ್ ಹವಾಮಾನ ಡಿಪಾರ್ಟ್ಮೆಂಟ್ ಏನಂತ ಹೇಳ್ತಾರೆ, ಅವರು ಅಲರ್ಟ್ಗಳು ಕೊಡ್ತಾರೆ. ಈ ಜಿಲ್ಲೆಗೆ ಇವತ್ತು ಯೆಲ್ಲೋ ಅಲರ್ಟ್ ಇದೆ, ಅಥವಾ ಈ ಜಿಲ್ಲೆಗೆ ಇವತ್ತು ರೆಡ್ ಅಲರ್ಟ್ ಇದೆ. ಹಾಗಾದರೆ ಆ ಯೆಲ್ಲೋ ಅಲರ್ಟ್, ಗ್ರೀನ್ ಅಲರ್ಟ್, ರೆಡ್ ಅಲರ್ಟ್ ಅಂದರೆ ಏನು? ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ನೀವು ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ನೋಡಿದ್ರೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಒಂದೊಂದು ಅಲರ್ಟು ಹೇಗೆ ಡಿಪೆಂಡ್ ಆಗುತ್ತೆ ಅಂತ. ಸೊ ನೀವು ಸ್ಕ್ರೀನ್ ಮೇಲೆ ಇಲ್ಲಿ ನೋಡಿದ್ರೆ ಮೊದಲನೇದಾಗಿ ಗ್ರೀನ್ ಅಲರ್ಟ್. ಗ್ರೀನ್ ಅಲರ್ಟ್ ಅಂದರೆ ಏನು? ಗ್ರೀನ್ ಅಲರ್ಟ್ ಅಂದರೆ ಮಳೆ ಪ್ರಮಾಣ ನೆಕ್ಸ್ಟ್ 24 ಗಂಟೆಯಲ್ಲಿ 64 mm ಕಡಿಮೆ ಇರುತ್ತೆ. ಅಂದರೆ ಸುರಕ್ಷಿತ ಏನು ಪ್ರಾಬ್ಲಮ್ ಇಲ್ಲ, ಸುರಕ್ಷಿತ ಪರಿಸ್ಥಿತಿ ಇರುತ್ತೆ, ನೀವೇನು ಪ್ರಿಕಾಷನ್ ಮೆಷರ್ ತೊಗೊಳ್ಳೋದೇನು ಬೇಕಾಗಿಲ್ಲ. ಅದೇ ಎಲ್ಲೋ ಅಲರ್ಟ್ ಅಂತ ಡಿಕ್ಲೇರ್ ಮಾಡಿದ್ರೆ ಅದು ಜಾಗರೂಕರಾಗಿರಿ ಅಂತ, ಅಂದರೆ ಬಿ ವೆರಿ ಕೇರ್ಫುಲ್. ಅಂದರೆ 24 ಗಂಟೆಯಲ್ಲಿ 64.5 mm 115 mm ತನಕ ಮಳೆ ಹೋಗ್ಬೋದು ಅಂತ. ಇದರಿಂದ ತೀವ್ರ ಕೆಟ್ಟ ವಾತಾವರಣ ಇರ್ಬೋದು, ಅಥವಾ ಭಾರಿ ಮಳೆ ನಿರೀಕ್ಷೆ ಇರ್ಬೋದು, ನಮ್ಮದು ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ಇಂಪ್ಯಾಕ್ಟ್ ಆಗ್ಬೋದು. ಅಂದರೆ ನಾವು ಹೊರಗಡೆ ಹೋಗೋಕ್ಕಾಗಲ್ಲ, ಸ್ಕೂಲ್ಗೆ ಹೋಗೋಕ್ಕಾಗಲ್ಲ, ಆಫೀಸ್ಗೆ ಹೋಗೋಕ್ಕಾಗಲ್ಲ. ಸೊ ಅದನ್ನು ಯೆಲ್ಲೋ ಅಲರ್ಟ್ ಅಂತ ಹೇಳ್ತಾರೆ. ಅದೇ ಆರೆಂಜ್ ಅಲರ್ಟ್ ಅಂತ ಹೇಳಿದ್ರೆ ತುಂಬ ಮಳೆ ಆಗುತ್ತೆ, 115 mm 204 mm ಅಷ್ಟು ಮಳೆ ಆಗುತ್ತೆ. ಸೊ ಆ ಟೈಮಲ್ಲಿ ಪ್ರವಾಹ ಬರ್ಬೋದು, ರಸ್ತೆಗಳಲ್ಲಿ ನೀರು ತುಂಬ್ಕೋಬೋದು, ನಮಗೆ ಎಲೆಕ್ಟ್ರಿಸಿಟಿ ಕಟ್ ಆಗ್ಬೋದು, ಅಂದರೆ ಜನಕ್ಕೆ ಓಡಾಡೋಕ್ಕಾಗದೇ ಇರೋ ಅಂಥ ಪರಿಸ್ಥಿತಿ ಬರುತ್ತೆ. ಇದು ತುಂಬ ನಮ್ಮ ಕರಾವಳಿ ಸೈಡು, ಮಡಿಕೇರಿ ಸೈಡು ಈ ಥರ ಮಳೆ ತುಂಬ ಜಾಸ್ತಿ ಬರುತ್ತೆ. ಅದೇ ರೆಡ್ ಅಲರ್ಟ್ ಬಂತು ಅಂದರೆ ಅಲ್ಲಿ 204.5 mm ಹೆಚ್ಚು ಪ್ರಮಾಣದಲ್ಲಿ ಮಳೆ ಬರುತ್ತೆ ಅಂತ. ಇದು ಅತ್ಯಂತ ತೀವ್ರ ಮಳೆ ಅಥವಾ ಧಾರಾಕಾರ ಮಳೆ ಅಂತ ಏನು ಹೇಳ್ತೀವಿ ಅದು. ಸೊ ಇದರಿಂದ ಫ್ಲಡ್ ಬಂದು ಜನನ ಕೊಚ್ಕೋಗ್ಬೋದು, ಮನೆಗಳು ಕೊಚ್ಕೋಗ್ಬೋದು, ಜಾನುವಾರುಗಳು ಕೊಚ್ಕೊಂಡು ಹೋಗ್ಬೋದು. ಹೇಳ್ತಾರೆ ನಮ್ಮ ದನಗಳು, ಕುರಿಗಳು ಎಲ್ಲ ಕೊಚ್ಕೊಂಡು ಹೋಯ್ತು ಅಂತ. ಸೊ ಆ ಥರ ಪರಿಸ್ಥಿತಿಗೆ ರೆಡ್ ಅಲರ್ಟ್ ಅಂತ ಘೋಷಣೆ ಮಾಡ್ತಾರೆ. ಸೊ ಈ ಕರೆಂಟ್ ನೋಡಿದ್ರೆ ಈ ವಾರದಲ್ಲಿ ಅಥವಾ ಈ ಮುಂದಿನ ಕೆಲವು ದಿನಗಳಿಗೆ ಈ ಅಲರ್ಟ್ಸ್ಗಳನ್ನ ನಮ್ಮ IMD ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಸೊ ಅದನ್ನ ಎಲ್ಲಿ ನೋಡ್ಬೋದು ಅಂದರೆ, ನೀವು IMD ವೆಬ್ಸೈಟ್ಗೆ ಹೋದರೆ, ಸೊ ನಾನು ಅದನ್ನು ನಿಮಗೆ ತೋರಿಸ್ತೀನಿ ಇಲ್ಲಿ ಸ್ಕ್ರೀನ್ ಮೇಲೆ. ಸೊ ಈ IMD ವೆಬ್ಸೈಟಲ್ಲಿ ನಮಗೆ, ಸೊ ಇಲ್ಲಿ ನೋಡಿದ್ರೆ ನೀವು ಈ IMD ವೆಬ್ಸೈಟಲ್ಲಿ ಯಾವ್ಯಾವ ಜಿಲ್ಲೆಗೆ ಯಾವ ಅಲರ್ಟ್ ಇದೆ ಅಂತ ನೀವು ಇಲ್ಲಿ ತಿಳ್ಕೊಬೋದು. ಸೊ ಇದು ಬಂದು ಗೌರ್ಮೆಂಟ್ IMD ವೆಬ್ಸೈಟ್. ಇಲ್ಲಿ ನೋಡ್ತಾ ಇದ್ರೆ ನೀವು ನೋಡಿ, ಇಲ್ಲಿ ಇಷ್ಟು ಜಿಲ್ಲೆಗಳು ಏನು ನೋಡ್ತಾ ಇದ್ದೀರಾ, ಇದೆಲ್ಲ ಗ್ರೀನ್ ಅಲರ್ಟ್ ಇದೆ ಯಾವತ್ತಿಗೆ, ಇವತ್ತಿಗೆ. ಸೊ 7 ಆಗಸ್ಟ್ ನಾವೇನು ರೆಕಾರ್ಡ್ ಮಾಡ್ತಾ ಇದ್ದೀವಿ, ಇವತ್ತು ಇಷ್ಟು ಜಿಲ್ಲೆಗಳು, ರಾಯಚೂರು ಇರ್ಬೋದು, ಕೊಪ್ಪಳಲ್ಲಿರ್ಬೋದು, ವಿಜಯನಗರ ಇರ್ಬೋದು, ಅಥವಾ ಚಿತ್ರದುರ್ಗ ಇರ್ಬೋದು, ಇದೆಲ್ಲ ಗ್ರೀನ್ ಅಲರ್ಟ್ ಇದೆ. ಅದೇ ನೀವು ಯೆಲ್ಲೋ ಅಲರ್ಟ್ ನೋಡಿದ್ರೆ ಉತ್ತರ ಕರ್ನಾಟಕ, ಹಾಗೆ ಉಡುಪಿ ಮತ್ತು ಕೊಡಗು, ಈ 3 ಬಂದು ಯೆಲ್ಲೋ ಅಲರ್ಟಲ್ಲಿದೆ. ಆರೆಂಜ್ ಅಲರ್ಟ್ ಬಂದು ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ. ಸೊ ಇಲ್ಲೆಲ್ಲ ಹೆವಿ ರೈನ್ ಫಾಲ್ ಆಗೋ ಪರಿಸ್ಥಿತಿ ಇದೆ. ಸೊ ಇದೇ ರೀತಿ ನೀವು ಮುಂದಿನ ಯಾವುದೇ ಡೇಟ್ನ ಸೆಲೆಕ್ಟ್ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾಳೆ 8ನೇ ತಾರೀಕು ಅಥವಾ 10ನೇ ತಾರೀಕು ಆಗಸ್ಟ್ ನೋಡಿದ್ರೆ ನೋಡಿ, 10ನೇ ತಾರೀಕು ನಮಗೆಲ್ಲೂ ಯಾವುದೋ ಅಲರ್ಟ್ ಇದೆ, ಎಲ್ಲ ಗ್ರೀನ್ ಇದೆ. ಸೊ ಮಳೆ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. 11ನೇ ತಾರೀಕು ನೋಡೋಣ, 11ನೇ ತಾರೀಕು ನೋಡಿದ್ರೆ ಸೇಮ್ ಮಳೆ ಕಡಿಮೆನೇ ಇದೆ. ಆದರೆ ಇವತ್ತು ನಾಳೆ ಆರೆಂಜ್ ಅಲರ್ಟ್ ಇಲ್ಲ, ಬಟ್ ನಮಗೆ ಯೆಲ್ಲೋ ಅಲರ್ಟ್ ಕೆಲವು ಜಿಲ್ಲೆಗಳಲ್ಲಿದೆ. ನಮ್ಮ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಇದೆಲ್ಲ ಕರಾವಳಿ ಪ್ರದೇಶದಲ್ಲಿ ಯಾವಾಗ ಮಳೆ ಆಗ್ತಾನೆ ಇರುತ್ತೆ. ಸೊ ಈ ವೆಬ್ಸೈಟಲ್ಲಿ ನೀವು ನೋಡ್ಕೋಬೋದು ನಿಮ್ಮ ಜಿಲ್ಲೆಗೆ ಯಾವ ಅಲರ್ಟ್ ಇರುತ್ತೆ ಅಂತ. ಸೊ ಐ ಹೋಪ್ ಈಗ ನೀವು ಇವತ್ತಿಂದ ಈ ವಿಡಿಯೋ ನೋಡಾದ್ಮೇಲಿಂದ ಯಾರು ಬಂದು ನಿಮಗೆ ಇವತ್ತು 10 mm ಮಳೆ ಆಗಿದೆ, ನಾಳೆ 50 mm ಮಳೆ ಆಗುತ್ತೆ ಅಂದರೆ ಅಟ್ಲೀಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೋಬೋದು. ಸೊ ಎಷ್ಟು ಮಳೆ ಆಗುತ್ತೆ, ಎಷ್ಟು ನೀರು ಭೂಮಿಗೆ ಬೀಳುತ್ತೆ, ಅಥವಾ ಎಷ್ಟು ಇಂಚ್ ಒಂದು ಪಾತ್ರೆಯಲ್ಲಿಟ್ಟರೆ ನೀರಿರುತ್ತೆ ಒಂದು 10 mm ಮಳೆ ಆದರೆ ಅಂತ. ಸೊ ನೀವು ತಿರ್ಗಾ ನಮ್ಮದು 1 ಎಕರೆ ಪ್ರದೇಶದ ಎಕ್ಸಾಂಪಲ್ ತೊಗೊಂಡ್ರೆ, ಈ 1 ಎಕರೆಗೆ ನಾನು ಹೇಳಿದೆ 4047 ಸ್ಕ್ವೇರ್ ಮೀಟರ್ ಅಂತಿದೆ. ಸೊ ಈಗ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಡೀ 1 ಎಕರೆಗೆ ನಾವು ಗಾರೆ ಹಾಕ್ಸಿ ಫ್ಲ್ಯಾಟ್ ಮಾಡಿ ತೊಟ್ಟಿ ಥರ ಕಟ್ಸಿದ್ರೆ ಅಂತ ಅಂದ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ.
ಅದರಲ್ಲಿ ಒಂದು ಸರಿ ಮಳೆ ಜೋರಾಗಿ ಬಂದು ನಿಂತರೆ 10 mm ಮಳೆ ಆಗಿದೆ ಅಂದರೆ ಆ ಎಂಟೈರ್ ಏರಿಯಾ ಏನು ತೊಟ್ಟಿ ಥರ ಕಟ್ಟಿರ್ತೀವಿ ಅದರಲ್ಲಿ 40,470 ಲೀಟರ್ ನೀರಿರುತ್ತೆ. ಆದರೆ ನೀವು ಸ್ಕೇಲಲ್ಲಿ ಹಾಕಿ ನೋಡಿದ್ರೆ ಬರೀ 1 ಸೆಂಟಿಮೀಟರ್ ಇರುತ್ತೆ, ಅಂದರೆ 10 mm ಮಳೆ ಇರುತ್ತೆ. ಅದೇ ನಿಮಗೆ 20 mm ಮಳೆ ಆಯಿತು ಅಂದ್ಕೊಳ್ಳಿ, 2 ಸೆಂಟಿಮೀಟರ್ ಇರುತ್ತೆ ಆ ದೊಡ್ಡ 1 ಎಕರೆ ತೊಟ್ಟಿಲಿ, ಅಲ್ಲಿ 80,000 ಲೀಟರ್ ನೀರಿರುತ್ತೆ. ಸೊ ಗೋಯಿಂಗ್ ಫಾರ್ವರ್ಡು ನಿಮ್ಗೆ ಯಾರು ವೆದರ್ ರಿಪೋರ್ಟ್ ಹೇಳಿದ್ರೆ ಈ ವಿಡಿಯೋ ನೆನಪು ಮಾಡ್ಕೊಳ್ಳಿ. 10 mm ಅಂದರೆ ನನಗೆ ಗೊತ್ತಪ್ಪ 10 mm ಅಂದರೆ ಏನು ಅಂತ, ಅಥವಾ 50 mm ಅಂದರೆ ನಮ್ಗೆ ಗೊತ್ತು 50 mm ಅಂದರೆ ಏನು ಅಂತ, ಅಥವಾ ಯೆಲ್ಲೋ ಅಲರ್ಟ್ ಅಂದ್ರೇನು, ರೆಡ್ ಅಲರ್ಟ್ ಅಂದ್ರೇನು, ಆರೆಂಜ್ ಅಲರ್ಟ್ ಅಂದ್ರೇನು. ಸೊ ಈ ಮಾಹಿತಿ ಎಲ್ಲ ನಿಮ್ಮ ಹತ್ರ ಇರಲಿ ಅಂತ ಈ ವಿಡಿಯೋ ಮಾಡಿದ್ದು. ಸೊ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಮರೀದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ. ಥ್ಯಾಂಕ್ ಯು ವೆರಿ ಮಚ್.